ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ನಗರದಲ್ಲಿ ಸಂಸದರ ನಿಧಿಯಿಂದ 1.26 ಕೋಟಿ ಮೌಲ್ಯದ 12 ವಾರ್ಡ್ಗಳ ಕಾಂಕ್ರೀಟ್ ರಸ್ತೆಗಳ ಅಭಿವೃದ್ಧಿಗೆ ನಗರದ ಕರೇಕಲ್ಲಹಳ್ಳಿಯ ಸ್ವಾಗತ್ ಲೇಔಟ್ ಮತ್ತು ಕೆಎಲ್ಎನ್ ಲೇಔಟ್ಗಳಲ್ಲಿ ಸಿಸಿ ರಸ್ತೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಸಂಸದ ಸುಧಾಕರ್ ಮಾತನಾಡಿ, ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಕೀಯ ಮಾಡುವುದಿಲ್ಲ. ಶಾಸಕರು ಯಾವುದೇ ಪಕ್ಷವಾಗಿದ್ದರೂ ಸಹ ಕ್ಷೇತ್ರದ ಅಭಿವೃದ್ಧಿಯೇ ಮುಖ್ಯ. ನಾವು ಯಾವ ಪಕ್ಷದಲ್ಲಿ ಇದ್ದರೂ ಒಬ್ಬರಿಗೊಬ್ಬರ ಸಹಕಾರದಿಂದ ತಾಲೂಕು ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ಕೊಡಲಾಗುವುದೆಂದು ತಿಳಿಸಿದರು. ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ತಹಶೀಲ್ದಾರ್ ಮಹೇಶ್ ಪತ್ರಿ, ನಗರಸಭೆ ಅಧ್ಯಕ್ಷ ಲಕ್ಷ್ಮೀನಾರಾಯಣಪ್ಪ, ಪೌರಾಯುಕ್ತೆ ಡಿಎಂ ಗೀತಾ, ನಿರ್ಮಿತಿ ಕೇಂದ್ರ ಇಂಜಿನಿಯರ್ ಮುನಿಸ್ವಾಮಿ ಗೌಡ ಹಾಗೂ ಇದೇ ಸಂದರ್ಭದಲ್ಲಿ ಹಲವು ಸರ್ಕಾರಿ ಅಧಿಕಾರಿಗಳು, ನಗರಸಭಾ ಸದಸ್ಯರು ಉಪಸ್ಥಿತರಿದ್ದರು. ನರಸಿಂಹಗೌಡ ಆರ್, ಜಿಕೆ ನ್ಯೂಸ್ ಕನ್ನಡ, ಗೌರಿಬಿದನೂರು. ನಗರಸಭಾ ಅಧ್ಯಕ್ಷರು, ಸದಸ್ಯರುಗಳು ಇವತ್ತು ಸಂಸದರ ನಿಧಿಯಿಂದ ಏನು 1,26 ಲಕ್ಷ ರೂಪಾಯಿಗಳಲ್ಲಿ ಇದು ಅನುಮೋದನೆ ಆಗಿತ್ತು. ಆ ಅನುಮೋದನೆಗೆ ಅನ್ವಯ ಇವತ್ತು ನಾವು ಭೂಮಿ ಪೂಜೆಯನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಶಂಕುಸ್ಥಾಪನೆ ಎಲ್ಲ ವಾರ್ಡ್ಗಳಲ್ಲಿ ಹೋಗಿ ಕಾಂಕ್ರೀಟ್ ರಸ್ತೆಗಳು ವಿಶೇಷವಾಗಿ ನಗರ ಪ್ರದೇಶದಲ್ಲಿ ಇವತ್ತು ಆಗ್ತಾ ಇದ್ದಾವೆ. ಮೂಲಭೂತ ಸೌಕರ್ಯಗಳು ನಗರಕ್ಕೆ ಮತ್ತು ಇಡೀ ಕ್ಷೇತ್ರಕ್ಕೆ ಆಗಬೇಕು ಅಂತೇಳಿ ನಮ್ಮೆಲ್ಲರ ಒಂದು ಅಭಿವೃದ್ಧಿ ವಿಚಾರದಲ್ಲಿ ಈಗಾಗಲೇ ನಾನು ಏನು ಹೇಳಿದ್ದೇನೆ, ನಾವು ರಾಜಕಾರಣ ಮಾಡಲಿಕ್ಕೆ ಹೋಗಲ್ಲ. ಶಾಸಕರು ಇನ್ನೊಂದು ಪಾರ್ಟಿಯಲ್ಲಿರಲಿ, ನಾವೊಂದು ಪಾರ್ಟಿಯಲ್ಲಿರಲಿ, ನಾವೆಲ್ಲ ಸೇರಿ ಅಭಿವೃದ್ಧಿಗೆ ಒಂದೇ ದಾರಿಯಲ್ಲಿ ನಡೆಯುವಂಥ ಕೆಲಸ ಮಾಡ್ತೇವೆ. ಒಬ್ಬರಿಗೊಬ್ಬರು ಪರಸ್ಪರ ಸಹಕಾರ ಕೊಟ್ಕೊಂಡು ಅಭಿವೃದ್ಧಿ ವಿಷಯದಲ್ಲಿ ನಾವು ಗೌರಿಬಿದನೂರು ಕ್ಷೇತ್ರ ಒಳಗೊಂಡಂತೆ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವವನ್ನು ಕೊಡುವಂಥದ್ದು ಆಗುತ್ತದೆ. ಸರ್, ಇದು ಹೊಸ ಸಂಸದರ ನಿಧಿಯ ಅನುದಾನ, ಹಳೆ ಸಂಸದರ ನಿಧಿ? ಸಂಸದರ ನಿಧಿ ಅಂದ್ರೆ ವಸ್ತು ಹಳೇದು ಬರಲ್ಲ, ಅದು ಹಳೇದು ಅಂತ ಹೆಸರು ಬರ್ತದೆ. ಸಂಸದರ ನಿಧಿ ಇಟ್ ಈಸ್ ಎ ಸೆಂಟ್ರಲ್ ಫಂಡ್, ಗವರ್ಮೆಂಟ್ ಆಫ್ ಇಂಡಿಯಾ ಫಂಡ್, MP ಫಂಡ್. ಸರ್, ಇವತ್ತು ರಾಜ್ಯದ 3 ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಇದಾಗಿದೆ ಸರ್. ಹೌದು, ಕಾಂಗ್ರೆಸ್ 3 ಕೂಡ ಗೆದ್ದಿದೆ. ಉಪಚುನಾವಣೆಗಳು ಯಾವಾಗಲೂ ಕೂಡ ಸಾಮಾನ್ಯವಾಗಿ ಸರ್ಕಾರದ ಪರ ಇರುತ್ತೆ. ನಾನು ಹಿಂದೆ ಕಾಂಗ್ರೆಸ್ನಲ್ಲಿದ್ದಾಗೂ ಕೂಡ ನಾನು ನೋಡಿದ್ದೀನಿ. 2017ರಲ್ಲಿ ಹೇಳ್ತಾ ಇದ್ದೆ ನಾನು IBಯಲ್ಲಿ ಗುಂಡ್ಲುಪೇಟೆ, ಚಾಮರಾಜನಗರ ಚುನಾವಣೆ ಆಯಿತು. ಎರಡೂ ಕೂಡ 25,000 ಮತಗಳಿಗಿಂತ ಹೆಚ್ಚಾಗಿ ಗೆದ್ವಿ ನಾವು. 1 ವರ್ಷ ಆದಮೇಲೆ ಸಾಮಾನ್ಯ ಚುನಾವಣೆ ಬಂತು. ಕಾಂಗ್ರೆಸ್ ಸ್ಥಾನ ತಗೊಂಡ್ವಿ ನಾವು. ಅವಾಗ 79 ಕೀಳಿದ್ವಿ. 129, 126ರಿಂದ ನಾವು 79 ಕೀಳಿದ್ವಿ. ಹಾಗೆ ಸಾಮಾನ್ಯ ಚುನಾವಣೆ ನಡೀತು ಮೊನ್ನೆ, ಲೋಕಸಭೆ ಚುನಾವಣೆ. ಅಲ್ಲಿ ಬರಬೇಕಾಗಿತ್ತಲ್ಲ, ಮತ್ತೆ 9ಕ್ಕೆ ಯಾಕೆ ಬಂತು ಕಾಂಗ್ರೆಸ್? ನಾವು NDA ಅವರು 19 ತಗೊಂಡ್ವಿ, ಅವ್ರು ಯಾಕೆ ಮತ್ತೆ 9 ತಗೊಂಡ್ರು? ಅವ್ರು 20 ತಗೋಬೇಕಾಗಿತ್ತು, ಅಥವಾ ಅವ್ರು 25 ತಗೊಂಡಿದ್ರೆ ನಾಯಕತ್ವ, ಸರ್ಕಾರ ಎಲ್ಲ ಬಲಿಷ್ಠವಾಗಿದೆ ಅಂತ ನಾನು ಒಪ್ಕೊಳ್ತಾ ಇದ್ದೆ. ಆದರೂ ಕೂಡ ಸೋಲಾಗಿರೋದಕ್ಕೆ ನಾನು ಸೋಲನ್ನು ಒಪ್ಕೊಳ್ಬೇಕಾಗ್ತದೆ. ಮೊದಲನೇ ಅದು ಉಪಚುನಾವಣೆ ಇರಲಿ, ಯಾವುದೇ ಇರಲಿ, ನಮ್ಮ ನಾಯಕರು ಕೂಡ ಯಾರು ನಾಯಕತ್ವ ವಹಿಸ್ಕೊಂಡಿದಾರಲ್ಲ ಅವರು ಕೂಡ ಇದರ ಅನ್ವೇಷಣೆ ಮಾಡಬೇಕು, ಸತ್ಯ ಅನ್ವೇಷಣೆ ಮಾಡಬೇಕು, ಪರಾಮರ್ಶೆ ಮಾಡಬೇಕು. ನಾನೇ ಅನ್ನೋದನ್ನು ಬಿಟ್ಟು ನಾವು ಅನ್ನುವಂಥದ್ರ ಕಡೆ ಮೊನ್ನೆ ಯಡಿಯೂರಪ್ಪನವ್ರು ಯಾವ ಥರ ನಡ್ಸ್ಕೊಂಡು ಹೋಗ್ತಾ ಇದ್ರು ಪಕ್ಷನ, ಎಲ್ಲರನ್ನೂ ಕೂಡ ಸೇರಿಸ್ಕೊಂಡು ಯಾವ ರೀತಿ ಮಾನ್ಯ ಯಡಿಯೂರಪ್ಪನವ್ರು ತಗೊಂಡು ಹೋಗ್ತಾ ಇದ್ರು ಪಕ್ಷನ, ಆ ರೀತಿಯಲ್ಲಿ ಮುಂದೆ ಸಾಗಿದ್ರೆ ಭವಿಷ್ಯ ಇದೆ. ಜನ ಅಂತೂ ಖಂಡಿತವಾಗಿಯೂ ನಮ್ಮ ಪರ ಇದ್ದಾರೆ, NDA ತರ ಪರ ಇದ್ದಾರೆ. ಚನ್ನಪಟ್ಟಣದ ಸೋಲು ಅನಿರೀಕ್ಷಿತವಾಗಿದೆ. ಆದರೆ ಕಳೆದ 2 ಸಲ ಸೋತಿದ್ರಿಂದ ಯೋಗೇಶ್ವರ್ ಅವರು ಕೊನೆ ಕ್ಷಣದಲ್ಲಿ ಅವರು ಪಕ್ಷ ಬದಲಾವಣೆ ಮಾಡಿದ್ರಿಂದ ನಮಗೆ ತಕ್ಷಣಕ್ಕೆ ಅಭ್ಯರ್ಥಿನ ಹುಡುಕೋದು ಕಷ್ಟ ಆಗಿ ಒಬ್ಬ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಎಲ್ಲರೂ ಕೂಡ ಒತ್ತಡ ಮಾಡಿ ಅವರು ಮಾನಸಿಕವಾಗಿ ಸಿದ್ಧರಾಗಿರಲಿಲ್ಲ. ಆದರೂ ಕೂಡ ಅವರಿಗೆ ಪಕ್ಷಕ್ಕೋಸ್ಕರ ಅವರು ಇವತ್ತು ತ್ಯಾಗ ಮಾಡಿದ್ದಾರೆ. ಅವರ ಸೋಲಾಗಿದ್ರೂ ಕೂಡ ನಾನು ನಿಜವಾಗಿಯೂ ಕೂಡ ಅವರ ಒಂದು ಕಾರ್ಯಕ್ಷಮತೆಗೆ, ಈ ತ್ಯಾಗಕ್ಕೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ.
ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಕ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8884666532. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ SP TVS ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ SP TVS ಶೋರೂಮ್ ಮಾಲೀಕರು ಲೋಕೇಶ್ RG. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್.